ಕೋಲಾರ ಜಿಲ್ಲೆಯ ಹೊನ್ನೇಹಳ್ಳಿಯ ಗ್ರಾಮದಲ್ಲಿ ಅಂಬೇಡ್ಕರ್ ಸೇವಾ ಸಮಿತಿ ರಾಜ್ಯಾಧ್ಯಕ್ಷರಾದ ಸಂದೇಶ್ ರವರ ನೇತೃತ್ವದಲ್ಲಿ ಪತ್ರಿಕಾಗೋಷ್ಠಿಯನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ವೇಳೆ ಅಂಬೇಡ್ಕರ್ ಸೇವಾ ಸಮಿತಿ ರಾಜ್ಯಾಧ್ಯಕ್ಷರಾದ ಸಂದೇಶ್ ರವರು ಮಾತನಾಡಿ, ಚಿಕ್ಕಬಳ್ಳಾಪುರ ಜಿಲ್ಲಾಧಿಕಾರಿಗಳು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಸಂದೇಶ ಆದ ನನಗೆ ಸೆಪ್ಟೆಂಬರ್ 2ರವರೆಗೆ ನಿರ್ಬಂಧ ಮಾಡಿರುವುದು ತುಂಬ ಖಂಡನೀಯ ವಿಚಾರವಾಗಿದೆ. ಏಕೆಂದರೆ ಗುಡಿಬಂಡೆ ತಾಲೂಕಿನ ಸೋಮಲಾಪುರ ಸರ್ವೆ ನಂಬರ್ 1ರಲ್ಲಿ ಸರ್ಕಾರಿ ಗೋಮಾಳ ಜಮೀನಿಗೆ ಭೂಗಳರು ಅಕ್ರಮವಾಗಿ ಕಾಂಪೌಂಡ್ ಹಾಕಿ ಒತ್ತುವರಿ ಮಾಡಿರುವುದನ್ನು ತೆರವುಗೊಳಿಸಲು ಗುಡಿಬಂಡೆ ತಾಲೂಕು ತಹಶೀಲ್ದಾರ್ ಕಚೇರಿಯ ಮುಂದೆ ಆಗಸ್ಟ್ 4ರಂದು ಅಂಬೇಡ್ಕರ್ ಸೇವಾ ಸಮಿತಿಯಿಂದ ಹೋರಾಟ ಹಮ್ಮಿಕೊಳ್ಳಲಾಗಿತ್ತು. ಆದರೆ ಭೂಗಳರು ನನ್ನ ವಿರುದ್ಧ ಷಡ್ಯಂತ್ರ ಮಾಡಿ ನಮ್ಮ ಸಮುದಾಯದ ಮುಖಂಡರ ಮುಖಾಂತರ ಪ್ರೆಸ್ ಮೀಟ್ ಮಾಡಿಸಿ ನನ್ನ ವಿರುದ್ಧ ಎತ್ತು ಕಟ್ಟಿರುವುದು ತುಂಬ ಬೇಸರದ ಸಂಗತಿಯಾಗಿದೆ. ಜೊತೆಗೆ ನನ್ನ ಮೇಲೆ ಪ್ರಕರಣ ದಾಖಲು ಮಾಡಿಸಿರುವುದು ನನ್ನ ಹೋರಾಟ ಹತ್ತಿಕ್ಕಲು ಉಪಯೋಗಿಸಿದ ಅಸ್ತ್ರವಾಗಿದೆ. ಮುಖ್ಯವಾಗಿ ಹೋರಾಟ ಕೈಬಿಡುವಂತೆ ಹಲವಾರು ಆಸೆ ಆಮಿಷಗಳನ್ನು ನೀಡಲು ಪ್ರಯತ್ನಿಸುತ್ತಿದ್ದಾರೆ. ನನ್ನ ಹೋರಾಟ ಇದು ಯಾವುದಕ್ಕೂ ಬಗ್ಗುವುದಿಲ್ಲ, ಕುಗ್ಗುವುದಿಲ್ಲ. ಬದಲಿಗೆ ನನ್ನ ಉದ್ದೇಶ ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರದ ಜನತೆಗೆ, ರೈತರಿಗೆ, ಬಡವರಿಗೆ ಭೂಮಿ ಉಳಿಯಬೇಕು. ಮುಖ್ಯವಾಗಿ ಸೋಮಲಾಪುರ ಸರ್ವೆ ನಂಬರ್ 1ರಲ್ಲಿನ ಜಮೀನನ್ನು ಒಬ್ಬರೇ 100 ಎಕರೆ ಕಾಂಪೌಂಡ್ ಹಾಕಲು ಮುಂದಾಗಿರುವುದನ್ನು ತಡೆಯಬೇಕು. ಜೊತೆಗೆ ಜಮೀನನ್ನು ಬಡವರಿಗೆ, ರೈತರಿಗೆ ಒಬ್ಬೊಬ್ಬರಿಗೆ 4 ಎಕರೆ ನೀಡಲು ಅಧಿಕಾರಿಗಳು ಮುಂದಾಗಬೇಕು. ಈಗ ಕಾಂಪೌಂಡ್ ಹಾಕಲು ಪ್ರಯತ್ನಿಸುತ್ತಿರುವ ಭೂಗಳರ ಹೆಸರಿನಲ್ಲಿ ಪ್ರಸ್ತುತ ಪಹಣಿ ಇಲ್ಲ. ಇವತ್ತು ಸಹ ಸೋಮಲಾಪುರ ಸರ್ವೆ ನಂಬರ್ 1ರಲ್ಲಿ ಸರ್ಕಾರಿ ಗೋಮಾಳ ಅಂದ ಮೇಲೆ ಬೇರೆ ವ್ಯಕ್ತಿಗಳು ಕಾಂಪೌಂಡ್ ಹಾಕಿರುವುದನ್ನು ತೆರವುಗೊಳಿಸಲು ತಹಶೀಲ್ದಾರ್ಗೆ ಮನವಿ ಪತ್ರ ನಾನು ಸಲ್ಲಿಸಿದ್ದೇನೆ. ನನಗಿಂತ ಮೊದಲು ಹಲವಾರು ಸಂಘಟನೆಗಳು ಮನವಿ ಸಲ್ಲಿಸಿವೆ. ಆದರೂ ಸೋಮಲಾಪುರ ಜಮೀನನ್ನು ಉಳಿಸಿಕೊಳ್ಳಲು ಜಿಲ್ಲಾಧಿಕಾರಿಗಳು ಮತ್ತು ತಹಶೀಲ್ದಾರ್ ಮನಸ್ಸು ಮಾಡಿಲ್ಲ. ಜೊತೆಗೆ ನಾನು ಬಿಜೆಪಿ, JDS, ಕಾಂಗ್ರೆಸ್ ಯಾವುದೇ ಪಕ್ಷದವರು ಭೂಮಿಯನ್ನು ಒತ್ತುವರಿ ಮಾಡಿದರೂ ಅವರ ವಿರುದ್ಧವೂ ನಾನು ಹೋರಾಟ ಮಾಡಲು ಸಿದ್ಧನಿದ್ದೇನೆ. ನನ್ನ ಮೇಲೆ ಕಳೆದ 16 ವರ್ಷಗಳಲ್ಲಿ ಹಲವಾರು ಪ್ರಕರಣಗಳು ದಾಖಲಾಗಿತ್ತು. ಅದರಲ್ಲಿ ಬಹಳಷ್ಟು ಸುಳ್ಳು ಅಂತ ಸಾಬೀತಾಗಿದೆ. ಆದರೆ ನನ್ನ ವೈಯಕ್ತಿಕವಾಗಿ ಜೀವನದ ಬಗ್ಗೆ ಒಂದೇ ಒಂದು ಕೇಸ್ ಇಲ್ಲ. ನಾನು ಸಾಮಾಜಿಕ ಹೋರಾಟಗಾರನಾಗಿದ್ದು, ಇದರ ಜೊತೆಗೆ ನಾನು ಪ್ರತಿ ಶುಕ್ರವಾರ ಜನಸ್ಪಂದನ ಕಾರ್ಯಕ್ರಮ ಮಾಡಿ ರೈತರಿಗೆ, ಬಡವರಿಗೆ ಹಲವಾರು ಸಮಸ್ಯೆಗಳನ್ನು ಪರಿಹಾರ ಮಾಡುತ್ತಿರುವುದನ್ನು ಅಧಿಕಾರಿಗಳು ಗಮನಿಸುತ್ತಿರುವುದೇ ಇರುವುದು ನೋವಿನ ಸಂಗತಿಯಾಗಿದೆ. ಈ ಎಲ್ಲ ವಿಷಯಗಳನ್ನು ಪರಿಶೀಲಿಸದೆ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಸೆಪ್ಟೆಂಬರ್ 2ರವರೆಗೆ ನಿರ್ಬಂಧವನ್ನು ಜಿಲ್ಲಾಧಿಕಾರಿಗಳು ಹೇರಿದ್ದು, ಇದರ ವಿರುದ್ಧ ಸೆಪ್ಟೆಂಬರ್ 3ರಂದು ಚಿಕ್ಕಬಳ್ಳಾಪುರ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಅಂಬೇಡ್ಕರ್ ಸೇವಾ ಸಮಿತಿಯಿಂದ ಪ್ರತಿಭಟನೆ ಹಮ್ಮಿಕೊಳ್ಳಲಾಗುವುದು ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಅಂಬೇಡ್ಕರ್ ಸೇವಾ ಸಮಿತಿಯ ಚಿಕ್ಕಬಳ್ಳಾಪುರ ಜಿಲ್ಲಾಧ್ಯಕ್ಷ ನಾಗರಾಜ ಮಾಲೂರು, ಮಂಜುನಾಥ್, ಗುಡಿಬಂಡೆ ವೆಂಕಟೇಶ್, ಬೈಯಪ್ಪನಹಳ್ಳಿ ವೆಂಕಟೇಶ್, ಬಾಗೇಪಲ್ಲಿಯ ವೆಂಕಿ, ಮುನ್ನಾವರ್, ಭಾಷಾ ಮುಂತಾದವರು ಉಪಸ್ಥಿತರಿದ್ದರು. ಇವತ್ತಿನ ದಿನ ಪತ್ರಿಕಾಗೋಷ್ಠಿ ಕರೆಯೋದಕ್ಕೆ ಕಾರಣ ಏನಂದರೆ, ಚಿಕ್ಕಬಳ್ಳಾಪುರ ಮಾನ್ಯ ಶ್ರೀ ಜಿಲ್ಲಾಧಿಕಾರಿಗಳಿಂದ ಸಂದೇಶ್ಗೆ ಸೆಪ್ಟೆಂಬರ್ 2ನೇ ತಾರೀಕು ತನಕ, ಇವತ್ತಿಂದ ಸೆಪ್ಟೆಂಬರ್ 2ನೇ ತಾರೀಕು ತನಕ ನಿರ್ಬಂಧ ಹಾಕಿರೋವಂಥದ್ದು, ಬ್ಯಾನ್ ಮಾಡಿರೋವಂಥದ್ದು. ಅಂದರೆ ಬರೀ ಬಾಗೇಪಲ್ಲಿ, ಗುಡಿಬಂಡೆಗೆ ಮಾತ್ರ ಅಲ್ಲ, ಚಿಕ್ಕಬಳ್ಳಾಪುರ ಜಿಲ್ಲೆಗೆ 2ನೇ ತಾರೀಕು ತನಕ ಬರೋಂಗಿಲ್ಲ ಅಂತೇಳ್ಬಿಟ್ಟು ಬ್ಯಾನ್ ಮಾಡಿರೋವಂಥದ್ದು. ಏನು ವಿಚಾರ ಅಂದರೆ, ಮೊದಲಿಗೆ ನಾವು ನಮ್ಮ ಗುಡಿಬಂಡೆ ಸೋಮಲಾಪುರ ಗ್ರಾಮದಲ್ಲಿರೋಂತಹ ರೈತರಿಗೆ ಜಮೀನು ಮಾಡಿ ಅಕ್ರಮವಾಗಿ ಯಾರು ಕಾಂಪೌಂಡ್ ಹಾಕಿದ್ದಾರೋ 2001ರಿಂದ 2026 ತನಕ RTC ಎಂಟ್ರಿ ಆಗಿಲ್ಲ. ಅಕ್ರಮವಾಗಿ ಕಾಂಪೌಂಡ್ ಆಗ್ತಾ ಇರೋಂಥದ್ದು ಸರ್ಕಾರಿ ಗೋಮಾಳದಲ್ಲಿರೋಂಥ ಜಾಗಕ್ಕೆ ಅಕ್ರಮವಾಗಿ ಕಾಂಪೌಂಡ್ ಆಗ್ತಾ ಇದ್ದಾರೆ. ಈ ಕಾಂಪೌಂಡ್ ಒತ್ತುವರಿ ತೆರವು ಮಾಡಿರಿ ಅಂತೇಳ್ಬಿಟ್ಟು ತಹಸೀಲ್ದಾರ್ಗೆ ನಾವು ಕೊಟ್ಟಿರೋದು ಇದು. ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಇವತ್ತು ಹೋರಾಟ ಇತ್ತು, ಕಾನೂನಾತ್ಮಕವಾಗಿ ಹೋರಾಟ ಇತ್ತು. ಹ್ಯೂಮನ್ ರೈಟ್ಸ್, ನಾಗರಿಕತೆ ಅಂದರೆ ಭಾರತ ದೇಶದ ಸಂವಿಧಾನಾತ್ಮಕವಾದಂಥ ಮತ್ತು ಹಕ್ಕುಗಳನ್ನ ಉಳಿಸೋ ನಿಟ್ಟಿನಲ್ಲಿ ನಾವು ಮಾಡಬೇಕಾಗಿರೋಂಥದ್ದು ಹೋರಾಟದ ವಿಚಾರದಲ್ಲಿ ಹೋರಾಟ ಮಾಡೋಕ್ಕೆ ಹೋದಾಗ ಗುಡಿಬಂಡೆ ವಿಚಾರದಲ್ಲಿ, ಸೋಮಲಾಪುರದ ವಿಚಾರದಲ್ಲಿ ಸುಮಾರು ಷಡ್ಯಂತ್ರಗಳು ನಡೀತು. ನನ್ನ ಸಮುದಾಯದವ್ರನ್ನೇ ನನ್ನ ವಿರುದ್ಧ ಪ್ರೆಸ್ ಮೀಟ್ ಮಾಡಿಸ್ತಾರೆ, ನನ್ನ ಸಮುದಾಯದವ್ರನ್ನೇ ಬಿಟ್ಟು ನನ್ನ ವಿರುದ್ಧ ಪ್ರಕರಣ ದಾಖಲು ಮಾಡ್ತಾರೆ, ನನ್ನ ಸಮುದಾಯದವ್ರನ್ನೇ ನನ್ನ ವಿರುದ್ಧ ಬಿಟ್ಟು ಒಂದಷ್ಟು ಬೆದರಿಕೆಗಳಾಕುವಂಥ ಕೆಲಸನೂ ನಡೀತೈತೆ. ಬೇರೆ ಬೇರೆ ದೊಡ್ಡ ರಿಯಲ್ ಎಸ್ಟೇಟ್ ಏಜೆಂಟ್ಗಳು, ಬೆಂಗಳೂರಲ್ಲಿರೋಂಥ ದೊಡ್ಡ ಬೇರೆಯವ್ರ ಕಡೆಗಳಿಂದ ಎಲ್ಲ ದುಡ್ಡಿನಾಮಿಷ, ದುಡ್ಡು ತಗೊಂಡು ಸುಮ್ಮನೆ ಆಗೋಗ್ಬಿಡು ಇದೆಲ್ಲ ಮಾತಾಡ್ತಾರೆ. ಯಾರು? ಫ್ಯಾಕ್ಷನಿಸ್ಟ್ ಸುಬ್ಬಾರೆಡ್ಡಿ ಕಡೆಯವರು. ಯಾವುದಕ್ಕೂ ನಾವು ಸುಮ್ಮನೆ ಆಗಬಾರ್ದು. ಯಾಕಂದರೆ ಬಾಗೇಪಲ್ಲಿ ಜನತೆಗೆ ಮುಂದಿನ ದಿನಗಳಲ್ಲಿ ಜಮೀನುಗಳು ಉಳ್ಕೊಬೇಕು. ಪಾಪ ಎಲ್ಲಿನೂ ಸರ್ಕಾರಿ ಜಮೀನುಗಳಿಲ್ಲ. ಅಲ್ಲಿರೋಂಥ ಬಡವ್ರಿಗೆ, ಪಾಪ ಸೋಮಲಾಪುರದಲ್ಲಿರೋಂಥ ರೈತರಿಗೇನೆ 1 ಎಕರೆ ಕೊಡೋ ಜಾಗದಲ್ಲಿ 2 ಎಕರೆ 3 ಎಕರೆ ಕೊಡಲಿ ಬಿಡಿ.
1980ರಲ್ಲಿ 90ರಲ್ಲಿ ಇರುವಂತ ದಾಖಲೆಗಳು ತೋರಿಸ್ಬಿಟ್ಟು 2026ರಲ್ಲಿ ಖಾತೆ ಆಗದಿರೋ ಇರೋಂಥದ್ದು ಪಾಣಿ ಆಗದಿರೋ ಇರೋಂಥದ್ದಕ್ಕೆ ಸಂಬಂಧಪಟ್ಟಂಗೆ ಇವತ್ತು ನೀವು ಇದು ಮಾಡಿಕೊಂಡು ಇವತ್ತು ನೀವು ಅದನ್ನ ಒತ್ತುವರಿ ತೆರವು ಮಾಡಿಲ್ಲ ಅಂದರೆ ನಾಳೆ ದಿನ ಸೋಮಲಾಪುರದಲ್ಲಿರೋಂಥ ಗ್ರಾಮಸ್ಥರಿಗೆ ಗುಡಿಬಂಡೆಯಲ್ಲಿರೋಂಥ ರೈತರಿಗೆ ಜಮೀನುಗಳು ಕೊಡೋಂಥವ್ರು ಯಾರು? ಸೋಮಲಾಪುರದಲ್ಲಿರೋಂಥ ಎಲ್ಲ ಬಡವ್ರಿಗೂ 1 ಎಕರೆ ಜಮೀನು, 1 ಎಕರೆ ಬೇಡ 4 ಎಕರೆ ಕೊಡ್ರಿ, ಎಲ್ಲ ಬಡವರು ಚೆನ್ನಾಗಿರಲಿ. ಒಬ್ಬನು 100 ಎಕರೆ ಕಾಂಪೌಂಡ್ ಹಾಕೋಂಥದ್ದು ಏನಿದೆ? ಈಗ ಪ್ರೆಸೆಂಟ್ ಪಾಣಿ ಅವ್ರ ಹೆಸರಲ್ಲಿ ಇಲ್ವಲ್ಲ, ಪ್ರೆಸೆಂಟ್ ಪಾಣಿ ಯಾರು ಭೂಗಳ್ರು ಕಾಂಪೌಂಡ್ ಹಾಕ್ತಾ ಇದ್ದಾರೋ ಅವ್ರ ಹೆಸರಲ್ಲಿ ಇಲ್ವಲ್ಲ. ಪ್ರೆಸೆಂಟ್ ಪಾಣಿ ಇರೋರು ಯಾರ ಹೆಸರಲ್ಲಿ ಐತೆ? ಸರ್ಕಾರಿ ಗೋಮಾಳದ ಹೆಸರಲ್ಲಿ ಐತಿ. ಸರ್ಕಾರಿ ಗೋಮಾಳಕ್ಕೆ ಯಾರು ಓನರು? ತಹಸೀಲ್ದಾರ್ ಓನರು. ನೀನು ಜಾಗಕ್ಕೆ ಬಂದು ಕಾಂಪೌಂಡ್ ಹಾಕ್ತವ್ರಪ್ಪ ಭೂಗಳ್ರು, ಈ ಜಾಗನ ಒತ್ತುವರಿ ತೆರವು ಮಾಡಿಸ್ರಿ, ಮಾಡಿಸಿಲ್ಲ ಅಂದರೆ ನಾನು ಹೋರಾಟ ಮಾಡ್ತೀನಿ ಅಂತ ಹೇಳಿದ್ದೆ. ಕರೆಕ್ಟಾ? ಮಾಡಿಸಿಲ್ಲ ಅಂದರೆ ನಾನು ಹೋರಾಟ ಮಾಡ್ತೀನಿ ಅಂತ ಸರ್ವೆ ಮಾಡಿ ಆ ಒತ್ತುವರಿ ತೆರವು ಮಾಡಿಬಿಟ್ಟಿದ್ದರೆ ಇವತ್ತು ನಮ್ಮ ಹೋರಾಟ ಇರ್ತಾ ಇದ್ದಿಲ್ಲ. ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ KRS ಪಕ್ಷದವರು, DC ಅವರು ಕೊಟ್ಟಿರೋದು ಮನವಿ. KRS ಪಕ್ಷದವರು, ರೈತ ಸಂಘದವರು, ಅಲ್ಲೇ ಇರೋಂತಹ ನಿಜವಾದ ದಲಿತ ಹೋರಾಟಗಾರರು ಕೂಡ ಒಂದಷ್ಟು ಜನ ಸೋಮಲಾಪುರ ಜಮೀನು ಉಳಿಸ್ರಿ ಅಂತ ಹೇಳ್ಬಿಟ್ಟು ಮನವಿ ನನಗಿಂತ ಮೊದಲೇ ಕೊಟ್ಟಿದ್ದಾರೆ. ಆದರೆ ಸೋಮಲಾಪುರ ಜಮೀನು ಉಳಿಸೋ ನಿಟ್ಟಿನಲ್ಲಿ ಜಿಲ್ಲಾಧಿಕಾರಿಗಳು ತಹಸೀಲ್ದಾರ್ ಅವರು ಇಬ್ಬರೂ ಮನಸ್ಸು ಮಾಡೋಂಥ ಕೆಲಸ ಮಾಡಿಲ್ಲ. ಇವತ್ತೇನಾದರೂ ನಾವು ಹೋರಾಟ ಮಾಡಿಬಿಟ್ಟಿದ್ದೀವಿ ಆ ವಿಚಾರಕ್ಕೆ ಸಂಬಂಧಪಟ್ಟಂಗೆ ರಾಜ್ಯ ಮಟ್ಟದಲ್ಲಿ ಗಮನ ಸೆಳೀತಾ ಇತ್ತು ಒಂದು ಹೋರಾಟ. ಆಗ ಅಧಿಕಾರಿಗಳ ಬಂಡವಾಳ ಬಯಲಿಗೆ ಬರ್ತಾಯಿತ್ತು. ಈಗ ನಾನು ಇಷ್ಟು ದಿನ ತಪ್ಪು ಮಾಡಿದ್ದೇನೆಂದರೆ, ಸುಬ್ಬಾರೆಡ್ಡಿ ಒಬ್ಬ ಶಾಸಕರಾಗಿ ಅವ್ರ ಜಾಗ ಅವರು ಇದರಲ್ಲಿ ಅಂದರೆ ಅವ್ರ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಅವ್ರ ಕ್ಷೇತ್ರದಲ್ಲಿ ಇನ್ನೊಬ್ಬನ ಯಾರೋ ಕಳ್ತನ ಮಾಡೋದು ಬೇಡ. ಯಾರೋ ಒಬ್ಬಗಳನ್ನ ಬಂದು MLA ಹೆಸರು ಹೇಳ್ಕೊಂಡು ಕಳ್ತನ ಮಾಡೋದು ಬೇಡ. ಆ ಜಾಗ ಸೋಮಲಾಪುರದಲ್ಲಿರೋಂಥ ರೈತರಿಗೆ ಸಿಗಬೇಕು ಅಂತ ಹೇಳ್ಬಿಟ್ಟು ನಾನು ಸುಬ್ಬಾರೆಡ್ಡಿ ವಿರುದ್ಧ ಹೋರಾಟ ಮಾಡ್ತಾಯಿದ್ದೆ. ಈ ಒಂದು ವಿಚಾರ ಯಾವುದು? ಸೋಮಲಾಪುರದ್ದು ಸರ್ವೆ ನಂಬರ್ 1. ಎರಡನೇ ವಿಚಾರ, ಏನಾದರೂ FIR ಮಾಡಿಲ್ಲ ಅಂದರೆ ಆವಾಗ ಗುಡಿಬಂಡೆ ಪೊಲೀಸ್ ಸ್ಟೇಷನ್ ಮುಂದೆ ಅಥವಾ ಗುಡಿಬಂಡೆ ಪೊಲೀಸ್ ಅವ್ರ ವಿರುದ್ಧ ನಾವು ಮಾತಾಡಬೇಕು. ಪೊಲೀಸ್ ಅವ್ರ ಪಾತ್ರನೇ ಇಲ್ಲಲ್ಲ ಪಾಪ. ಪೊಲೀಸ್ ಅವ್ರ ವಿರುದ್ಧ ನಾನು ಹೋರಾಟ ಅಲ್ಲಣ್ಣ. ಈಗ ನಾನು ಮಾಡ್ತಾ ಇರೋಂಥದ್ದು ಸಾಮಾಜಿಕವಾಗಿ ಹೋರಾಟ. ನಾನು ಹೋಗ್ತೀನಂದರೆ ಎಲ್ಲ ಜಿಲ್ಲೆಗಳಲ್ಲಿನೂ ಎಲ್ಲ ತಾಲೂಕುಗಳಲ್ಲಿನೂ ನನಗೆ ನಮ್ಮ ಸಮುದಾಯದವರು, ಸಂಘಟನೆಗಳವರು ಸ್ವಾಗತ ಬಯಸ್ತಾರೆ. ಯಾರ ವಿರುದ್ಧ ಬೇಕಾದರೂ ಹೋರಾಟ ಮಾಡೋಂಥ ಒಂದು ರೈಟ್ಸ್ನ ಅಂಬೇಡ್ಕರ್ ಅವರು ನಮ್ಗೆ ಕೊಟ್ಟಿದ್ದಾರೆ. ಆದರೆ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಆರ್ಟಿಕಲ್ 19 ಕಗ್ಗೋಲೆ ಆಗಿದೆ. ಬಾಬಾ ಸಾಹೇಬರು ನಮ್ಗೆ ಕೊಟ್ಟಿರೋಂತಹ ಹಕ್ಕುಗಳನ್ನ ಕಗ್ಗೋಲೆ ಆಗಿದೆ ಅಧಿಕಾರಿಗಳಿಂದ. ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ನನ್ನನ್ನು 2ನೇ ತಾರೀಕು ತನಕ ಬ್ಯಾನ್ ಮಾಡೋರು. ಸೆಪ್ಟೆಂಬರ್ 2ನೇ ತಾರೀಕು ತನಕ ಮಾನ್ಯ ಶ್ರೀ ಜಿಲ್ಲಾಧಿಕಾರಿಗಳು ಬ್ಯಾನ್ ಮಾಡಿರೋದು. ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಬರಬಾರ್ದು ಅಂತ. ಆಯಿತು, ಬರಲ್ಲ. ನಮಗೂ ಕಾನೂನಾತ್ಮಕವಾಗಿ ಹೈಕೋರ್ಟಲ್ಲಿ ನಾವು ಯಾವ ಥರ ಫೈಟ್ ಮಾಡಬೇಕು ನೋಡಿ ನನ್ನ ಮೇಲೆ ಕೇಸುಗಳು, ಪ್ರಕರಣಗಳು ಹಾಕಿದ್ದಾರೆ. 8 ಪ್ರಕರಣಗಳು ಹಾಕಿದ್ದಾರೆ. 8 ಪ್ರಕರಣಗಳಲ್ಲಿ 2 ಪ್ರಕರಣಗಳು ನುಗಿತಳ್ಳಿದೊಂದು ಮತ್ತು ಇದ್ರದ್ದೊಂದು ಹಾಕಿದ್ದಾರೆ. ಬಟ್ಲಳ್ಳಿ ಪೊಲೀಸ್ ಸ್ಟೇಷನಲ್ಲಿ ಅಲ್ಲಲ್ಲ ಬಟ್ಲಳ್ಳಿ ಅಲ್ಲಿ ಹಾಕಿದ್ದಾರೆ. ಇದರಲ್ಲಿ ನನ್ನ ಇಡೀ 16 ವರ್ಷ ಸರ್ವೀಸಲ್ಲಿ ನನ್ನ ಮೇಲಿರೋಂಥ ಎಲ್ಲ ಕೇಸುಗಳು ಸುಳ್ಳು ಅಂತ ಹೇಳ್ಬಿಟ್ಟು ನಾವು ಕೋರ್ಟಲ್ಲಿ ಪ್ರಕರಣಗಳಿಗೆ ಸಂಬಂಧಪಟ್ಟಂಗೆ ನಾವು ಮಾಡಿದ್ದೀವಿ. ಆದರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಇಲ್ಲಿ ತನಕ ಬ್ಯಾನರ್ಗಳು ಹಾಕಿರೋದಕ್ಕೂ ಕೇಸ್ ಹಾಕಿದ್ದಾರೆ, ಇದರಲ್ಲೈತೆ. ಆದರೆ ಈ ವಿಚಾರಗಳಿಗೆ ಸಂಬಂಧಪಟ್ಟಂಗೆ ನನ್ನ ಮೇಲೆ ಆಗಿರೋಂಥ ಕೇಸುಗಳು ಮಾತ್ರನೇ ನೋಡ್ತಾ ಇದ್ದಾರೆ ಜಿಲ್ಲಾಧಿಕಾರಿಗಳು. ಸಂದೇಶವು ಎಷ್ಟು ಜನ ರೈತರಿಗೆ ಒಳ್ಳೇದು ಮಾಡೋನೆ, ಎಷ್ಟು ಜನ ಬಡವರು ಜಮೀನುಗಳು ಬಿಡಿಸ್ಕೊಟ್ಟವನೆ, ಎಷ್ಟು ಇಂಟರ್ಕ್ಯಾಸ್ಟ್ ಮ್ಯಾರೇಜಸ್ ಮಾಡಿಸಿದ್ದಾನೆ, ಎಷ್ಟು ಪ್ರಶಸ್ತಿಗಳು ತಗೊಂಡಿದ್ದಾನೆ, ಎಷ್ಟು ಜನ ಬಡವರು ಸಂದೇಶ ಮುಡ್ಕೊಂಡು ಬರ್ತಾರೆ ಅಂತ ಹೇಳ್ಬಿಟ್ಟು ಎಲ್ಲಿನೂ ಅದರಲ್ಲಿ ಎಂಟ್ರಿ ಮಾಡಿದ್ದೀನಿ.